ಇನ್ಸ್ಟಂಟ್. ಇವತ್ತಿನ ದಿನ ಇನ್ಸ್ಟೆಂಟ್ ಬಿಸಿಬೇಳೆ ಬಾತ್ ಬಂದಿದೆ, ಇನ್ಸ್ಟೆಂಟ್ ಉಪ್ಪಿಟ್ಟು ಬಂದಿದೆ, ಇನ್ಸ್ಟೆಂಟ್ ಊಟ ಬಂದಿದೆ, ಇನ್ಸ್ಟೆಂಟ್ ತಿಂಡಿ ಬಂದಿದೆ, ಇನ್ಸ್ಟೆಂಟ್ ಮಕ್ಕಳುಗಳು ಕೂಡ ಬರ್ತಾ ಇದೆ. ಸೊ ಹಾಗಾಗಿ ಎಲ್ರಿಗೂ ಬೇಗ ಆಗ್ಬೇಕು. ಈಗ ನೀವು ಶಾಸ್ತ್ರೀಯ ನೃತ್ಯವನ್ನ ಕಲಿತು ಶಾಸ್ತ್ರೀಯವಾಗಿ ಸಾಧನೆ ಮಾಡಿ ಸಮಾಜ ಸೇವೆಯನ್ನ ಮಾಡಿ ಅಥವಾ ಇನ್ನೇನೋ ಒಂದು ರಕ್ತದಾನ ಮಾಡಿ ನಿಧಾನಕ್ಕೆ ಮೇಲ್ ಹೋಗೋದು ಟೈಮ್ ಹಿಡಿಯತ್ತೆ, ವರ್ಷಗಳ ಕಾಲ ದಶಕಗಳ ಕಾಲ ಹಿಡಿಯತ್ತೆ. ಆದ್ರೆ ನೀವು ಒಂದು ರೀಲ್ಸ್ ಮಾಡ್ಕೊಂಡು ಏನೋ ಒಂದು ತುಂಡು ಬಟ್ಟೆಗಳು ಹಾಕೊಂಡು ಹೇಗೇಗೋ ಮಾಡ್ಕೊಂಡು ಚಮಕ್ ಮಾಡ್ಕೊಂಡು ಮೇಲೆ ಹೋಗೋದು ಸುಲಭ ಇದೆ, ಬೇಗ ಇದೆ. ಸೊ ಹಾಗಾಗಿ ನೀವು ಯಾವ್ದನ್ನ ಆರಿಸ್ಕೋತೀರಾ ನಿಮಗ್ ಬಿಟ್ಟಿದ್ದದು. ಇತ್ತೀಚಿನದಲ್ಲಿ ನಾನು ಅದನ್ನ ತುಂಬಾ ಜಾಸ್ತಿ ಕಾಣ್ತಾ ಇದ್ದೀನಿ ಅಂತ ಅನ್ಸುತ್ತೆ. ನಾನು ಎಷ್ಟೊಂದ್ಸಲ ನನ್ನ ಧಾರಾವಾಹಿ ನಮ್ಮ ಶೂಟಿಂಗಿಗೆ ಹೋದಾಗ್ಲೂ ಮಕ್ಳಿಗೆ ಹೇಳ್ತೀನಿ, ನೋಡ್ರಪ್ಪ ನಿಮ್ಗೆಲ್ಲ ನನಗೇನು ಮ್ಯಾಕ್ಸಿಮಮ್ ಒಂದು 30,000 ಫಾಲೋವರ್ಸ್ ಇರ್ಬೋದು, 60,000 ಫಾಲೋವರ್ಸ್ ಇರ್ಬೋದು ಅಷ್ಟೇ. ನಿಮ್ಗಳಿಗೆ 1 ಮಿಲಿಯನ್ ಫಾಲೋವರ್ಸ್ ಇದ್ದಾರೆ. ನೀವು ಸಮಾಜದಲ್ಲಿ ಎಂಥ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಬಹುದು ಗೊತ್ತಾ? ತುಂಬಾ ಸುಲಭ ನಿಮ್ಮಂತವ್ರಿಗೆ ಇನ್ಫ್ಲೂಯೆನ್ಸ್ ಮಾಡೋದಕ್ಕೆ. ಹೇಳ್ತೀನಿ, ನೀವು ರೀಲ್ಸ್ ಮಾಡ್ಕೊಳ್ಳಿ, ನಿಮ್ಮ ಫೋಟೋಗಳು ಹಾಕೊಳ್ಳಿ, ನಿಮ್ ಗ್ಲಾಮರಸ್ನೆಲ್ಲ ಹಾಕೊಳ್ಳಿ, ನೀವ್ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ಅದನ್ನ ನೀವು 100 ಹಾಕೊಂಡ್ರೆ ಒಂದೇ ಒಂದು ರಕ್ತದಾನದ ಬಗ್ಗೆನೋ ಅಥವಾ ಒಂದು ಎಜುಕೇಶನ್ ಬಗ್ಗೆನೋ ಏನೋ ಒಂದು ಸಮಾಜಕ್ಕೆ ಒಂದು ಇನ್ಫಾರ್ಮೇಶನ್ ಕೊಡುವಂಥದ್ದನ್ನೋ ಮೆಸೇಜ್ ಕೊಡುವಂಥದ್ದನ್ನೋ ಹಾಕೋಬಹುದಲ್ವಾ? ಹಾಕೊಳ್ಳಿ. ಹೆಣ್ಮಕ್ಳು ವರ್ಷಕ್ಕೊಂದ್ಸಲ ರಕ್ತ ಡೊನೇಟ್ ಮಾಡಿದ್ರೆ ಏನು ಪ್ರಾಬ್ಲಮ್ ಆಗಲ್ಲ. ಗಂಡು ಮಕ್ಳು 6 ತಿಂಗಳಿಗೊಂದ್ಸಲ ರಕ್ತದಾನ ಮಾಡಿದ್ರೆ ಏನು ತೊಂದರೆ ಆಗಲ್ಲ. ಹೋಗಿ ಮಾಡಿ ನೀವು ಹಾಕೊಂಡಾಗ ಏನಾಗುತ್ತೆ ಅಂದ್ರೆ ಇನ್ನೊಂದು 10 ಜನಕ್ಕೆ ಸ್ಫೂರ್ತಿ ಬರುತ್ತದು. ನೋಡಪ್ಪ, ನಾನ್ ಫಾಲೋ ಮಾಡೋ ಈ ಹೀರೋಯಿನ್, ಈ ಧಾರಾವಾಹಿಯ ಈ ನಟಿ ನನ್ನ ಫೇವ್ರೇಟು, ಅವರೇ ಹೋಗಿ ರಕ್ತ ಕೊಟ್ಟು ಬಂದಿದ್ದಾರೆ ಅಂದ್ರೆ ನಾನು ಹೋಗಿ ಕೊಟ್ಟು ಬರ್ಬೇಕು. ಸ್ಫೂರ್ತಿ ಆಗತ್ತೆ. ಅದು ತೋರಿಕೆ ಆಗಲ್ಲ. ನೀವು ಮಾಡೋ ಸಮಾಜ ಸೇವೆನ ಹಾಕೊಳ್ಳೋದು ತೋರಿಕೆ ಆಗಲ್ಲ. ಅದು ಇನ್ನೊಬ್ಬರಿಗೆ ಇನ್ಸ್ಪಿರೇಷನ್, ಸ್ಫೂರ್ತಿ ಕೊಡ್ತೀರಾ. ಅವರೇ ಕೊಟ್ಟು ಬಂದ್ರಪ್ಪ. ಈಗ ನಂಗೆ ಎಷ್ಟೊಂದ್ ಜನ ಅಂದ್ರು, ಮೇಡಮ್ ನಾನು 27 ಸಾರಿ ರಕ್ತದಾನ ಮಾಡಿದೀನಿ. ಯಾಕಂದ್ರೆ ನೀವು 18 ವರ್ಷ ಆಗೋವರ್ಗುನು ರಕ್ತದಾನ ಮಾಡೋ ಹಾಗಿಲ್ಲ. 18 ವರ್ಷದಿಂದ ಇಲ್ಲಿವರೆಗೂ ಮಧ್ಯದಲ್ಲಿ ಒಂದು 5-6 ವರ್ಷ ನಿಲ್ಸಿದ್ದೆ. ಯಾವಾಗ ಅಂತಂದ್ರೆ ನನ್ನ ಮಕ್ಕಳು ಪ್ರೆಗ್ನೆನ್ಸಿ ಟೈಮು, ಡೆಲಿವರಿ ಟೈಮು, ಆ ಟೈಮಲ್ಲಿ ನಾವು ಕೊಡೋ ಹಾಗೂ ಇಲ್ಲ. ಅದೆಲ್ಲನೂ ಬಿಟ್ರೆ 27 ಬಾರಿ ನಾನು ರಕ್ತದಾನವನ್ನ ಮಾಡಿದೀನಿ. ಅವ್ರಿಗೆ ಏನನ್ಸುತ್ತೆ ಅಂದ್ರೆ, ಮೇಡಮ್ ಪರವಾಗಿಲ್ಲಪ್ಪ, 48 ವರ್ಷದಲ್ಲೂ 49 ವರ್ಷದಲ್ಲೂ ಅವ್ರು ರಕ್ತದಾನ ಮಾಡ್ತಾ ಇದಾರೆ, ನಾನು ಮಾಡ್ಬೇಕು. ಎಷ್ಟೋ ಜನ ಏನ್ ಮಾಡಿದ್ದಾರೆ ಅಂದ್ರೆ ಮಂಜುನಾಥ್ ಅವರೇ, ರಕ್ತದಾನ ಮಾಡ್ಬಿಟ್ಟು ಆ ಫೋಟೋ ತೆಗೆದು ನನ್ನನ್ನು ಟ್ಯಾಗ್ ಮಾಡಿದ್ದಾರೆ. ಮೇಡಮ್ ನೋಡಿ, ನೀವ್ ಮಾಡಿ ಬಂದ್ರೆ ಈಗ ನಾನ್ ಮಾಡ್ದೆ ಅಂತ. ಖುಷಿ ಆಗತ್ತೆ. ಏನೋ ಒಂದ್ 4 ಜನಕ್ಕೆ ಇನ್ಫ್ಲೂಯೆನ್ಸ್ ಮಾಡ್ತಾ ಇದ್ದೀನಿ, ಒಂದ್ 4 ಜನಕ್ಕೆ ಸ್ಫೂರ್ತಿ ಬಂದಿದೆ ಅಂತ ಅಂದ್ರೆ. ಅಂತದ್ರಲ್ಲಿ ಈ ಮಿಲಿಯನ್ ಫಾಲೋವರ್ಸ್ ಇರೋರು, ಅಷ್ಟು ಜನ ಫಾಲೋ ಮಾಡೋರ್ನ ಅವ್ರು ಇಂಥದ್ದೊಂದು ಹಾಕ್ಬಿಟ್ರೆ ಎಂತ ಮೆಸೇಜ್ ಕೊಟ್ಟಂಗಾಯ್ತು ನೀವು. ಅದರಲ್ಲೂ ಕರೋನಾ ಟೈಮಲ್ಲಿ ತುಂಬಾ ಹೇಳಿದೆ ನಾನು. ಕರೋನಾ ಟೈಮಲ್ಲಿ ತುಂಬಾ ಜನ ಆಸ್ಪತ್ರೆಗಳಿಗೆ ಹೋಗ್ತಿರ್ಲಿಲ್ಲ ರಕ್ತ ಕೊಡೋದಕ್ಕೆ. ಬಟ್ ಪ್ರಾಬ್ಲಮ್ಗಳು ಕಡಿಮೆ ಆಗ್ತಿರ್ಲಿಲ್ವಲ್ಲ. ಆಪರೇಷನ್ಗಳು ತಪ್ಪಿದ್ದಿಲ್ಲ, ಡೆಲಿವರಿ ತಪ್ಪಿದ್ದಲ್ಲ, ಆಕ್ಸಿಡೆಂಟ್ಗಳು ತಪ್ಪಿದ್ದಲ್ಲ. ಅವಾಗಲೇ ರಕ್ತ ಜಾಸ್ತಿ ಬೇಕಾಗಿದ್ದು. ಆ ಟೈಮಲ್ಲಿ ಎಷ್ಟು ಹೇಳಿದೆ ನಾನು, ಒಂದು ವಿಡಿಯೋ ಮಾಡಿ ಹಾಕ್ರಪ್ಪ, ಒಂದು 30 ಸೆಕೆಂಡ್ ಒಂದು ವಿಡಿಯೋ ಮಾಡಿ ಹಾಕಿ, ಸಮಯ ಇದ್ರೆ ಈ ರೀತಿ ಹೋಗಿ ರಕ್ತದಾನ ಮಾಡ್ಲಿಲ್ವಲ್ಲ. ಸೊ ನನಗನ್ಸೋದು, ಎಲ್ಲಾವುದನ್ನು ನೀವು ದುಡ್ಡಲ್ಲೇ ಅಳಿತೀರಾ, ಎಲ್ಲಾವುದನ್ನು ನೀವು ಗ್ಲಾಮರ್ ಅಲ್ಲೇ ಅಳಿತೀರಾ, ಎಲ್ಲಾವುದನ್ನು ನೀವು ಬರೀ ಮೇಲ್ ಹೋಗೋದ್ರಲ್ಲೇ ಅಳಿತೀರಾ. ಈಗ ನಮ್ಮ ಡಾಕ್ಟರ್ ವಿಷ್ಣುವರ್ಧನ್ ಅವರಾಗಿರ್ಬೋದು, ಡಾಕ್ಟರ್ ರಾಜ್ಕುಮಾರ್ ಅವರಾಗಿರ್ಬೋದು, ಎಷ್ಟು ಜನ ಇವಾಗಿರುವಂತವ್ರು ಕೂಡ, ಪುನೀತ್ ರಾಜ್ಕುಮಾರ್, ನಮ್ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು, ಶಿವಣ್ಣ ಅವರಾಗ್ಬೋದು, ಸುದೀಪ್ ಸರ್ ಆಗ್ಬೋದು, ದರ್ಶನ್ ಸರ್ ಆಗ್ಬೋದು, ಎಲ್ರು ಎಷ್ಟೆಲ್ಲಾ ಸಮಾಜ ಸೇವೆಗಳನ್ನ ಮಾಡ್ಕೊಂಡು ಬಂದಿದ್ದಾರೆ. ಅವರನ್ನ ಸ್ಫೂರ್ತಿಯಾಗಿ ಇಟ್ಕೊಳ್ಳಿ, ಅವ್ರು ಮಾಡಿದಂತ ಸೇವೆಗಳನ್ನ ಮಾಡಿ. ಬಟ್ ಯಾಕೋ ಇತ್ತೀಚಿನ ಜನರೇಷನ್ಗೆ ಪಾಪ ಅವ್ರದೇ ಅವ್ರ ತೊಂದರೆನಲ್ಲಿ ಇರ್ತಾರೋ ಗೊತ್ತಿಲ್ಲ, ಅಥವಾ ಅವ್ರದೇ ತೊಂದರೆಗಳಲ್ಲಿ, ಅಥವಾ ನಾನು ಬೆಳಿಬೇಕು ಅನ್ನೋ ಒಂದು ಇದ್ರಲ್ಲಿ ಕಳೆದೋಗ್ಬಿಟ್ಟಿರ್ತಾರೋ ಗೊತ್ತಿಲ್ಲ. ಈ ಒಂದು ಅಂಶ ಸ್ವಲ್ಪ ಒಳಗಡೆ ಹೋಗೋದು ಕಡಿಮೆ ಆಗ್ತಾ ಇದೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.